ಇದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂತ ನಾವು ಕರಿತೀವಿ. ಈ ದೇವಸ್ಥಾನ ಪೂರ್ವ ಗಂಗರ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು. ವಿಜಯನಗರ ಸಾಮ್ರಾಜ್ಯ ಆದ್ಮೇಲೆ ಮಾಗಡಿ ಚಂಪೇಗೌಡರು ಕೂಡ ಇದನ್ನ ಪುನಃ ಸ್ಥಾಪನೆ ಮಾಡ್ತಾರೆ. ಹೀಗಾಗಿ ಬರ್ತಾ ಕುಂಭಾಭಿಷೇಕ ರೂಪದಲ್ಲಿ ಇದನ್ನು ಪುನಃ ಸ್ಥಾಪನೆ ಮಾಡ್ಕೊಂಡೇ ಬಂದಿರತಕ್ಕಂಥ ಈ ದೇವಸ್ಥಾನ ಇದು 100 ವರ್ಷಗಳ ಹಿಂದೆ ಇರ್ತಕ್ಕಂಥದ್ದು. ಈ ದೇವಸ್ಥಾನ ಇಲ್ಲಿ ಕರಗ ಮಹಾಶಕ್ತಿ ಕರಗೋತ್ಸವ ಅಂತ ನಡೀತದೆ. ಅಂದ್ರೆ ಪ್ರತಿ ವರ್ಷದ ಚೈತ್ರ ಮಾಸ ಅಂದ್ರೆ ನಮ್ಮ ಚಂದ್ರಮಾನ ಪಂಚಾಂಗದ ಪ್ರಕಾರ ಚೈತ್ರ ಮಾಸದಲ್ಲಿ ಮೊದಲನೇ ಮಾಸ ಚೈತ್ರ ಮಾಸ. ಈ ಚೈತ್ರ ಮಾಸದ ಚೈತ್ರ ಪೌರ್ಣಿಮೆಯ ದಿನ ಈ ಒಂದು ಕರಗ ಶಕ್ತೋತ್ಸವ ನಡೀತದೆ. ಈ ವರ್ಷ ಏಪ್ರಿಲ್ 1ನೇ ತಾರೀಕು ಚೈತ್ರ ಪೌರ್ಣಿಮೆ ಇದೆ, ಆವತ್ತು ಕರಗ ಇದೆ. 24ನೇ ತಾರೀಕು ಈ ಧ್ವಜಾರೋಹಣ ಆಗ್ತದೆ. 29ನೇ ತಾರೀಕು ಆರತಿ ದೀಪಗಳು, 30ನೇ ತಾರೀಕು ಹಸಿ ಕರಗ, 1ನೇ ತಾರೀಕು ಹೂವಿನ ಕರಗ ಅಂತೇಳಿ, ಆಮೇಲೆ 3ನೇ ತಾರೀಕು ಧ್ವಜಾರೋಹಣ ಆಗುತ್ತೆ. ಈಗ 11 ದಿನಗಳ ಕಾರ್ಯಕ್ರಮ ಇದೆ. ಈ 24ನೇ ಧ್ವಜಾರೋಹಣ ಆದಮೇಲೆ 25, 26, 27 ಅಂದ್ರೆ ಅಷ್ಟ ದಿಕ್ಕಗಳಲ್ಲಿ ಕೂಡ ಈ ಬಾವಿ ಪೂಜೆಗಳು ಅಂತ ಆಗ್ತದೆ. ಅದಾದ ಮೇಲೆ ಈ 1ನೇ ತಾರೀಕು ಅಂದ್ರೆ ಹಸಿ ಕರಗದ ರೂಪದಲ್ಲಿ 30ನೇ ತಾರೀಕು ನಮ್ಮ ಹಸಿ ಕರಗ ಮಂಟಪ ಅಂತ ಏನಿದೆಯಾ ಅಲ್ಲಿಂದ ಆ ತಾಯಿ ಹಸಿ ಕರಗ ರೂಪದಲ್ಲಿ ಈ ದೇವಸ್ಥಾನಕ್ಕೆ ನಾನು ಹೇಳಿದ್ನಲ್ಲ ಶಕ್ತಿ ಪೀಠ, ಆ ಪೀಠದ ಮೇಲೆ ಆ ತಾಯಿ ಬಂದು ಇಲ್ಲಿ ಆವರಿಸ್ಕೊಳ್ತಾಳೆ. ಆಮೇಲೆ ಹೂವಿನ ಕರಗ ಇದೆಯಾ ಅದ್ರ ಹೂವಿನ ಅಲಂಕಾರ ಮಾಡ್ಬಿಟ್ಟು ಈ ಕೆಂಪೇಗೌಡ ಕಟ್ಟಿರ್ತಕ್ಕಂಥ ಏನು ಕೋಟೆ ಇದೆಯಲ್ಲ ಆ ಕೋಟೆಯ ಒಳಗಡೆ ಮಾತ್ರ ರಾಜ ಬೀದಿಗಳಲ್ಲಿ ಅವತ್ತಿಂದು ಕೂಡ ಹೋಗ್ತಕ್ಕಂಥ ಅಂದ್ರೆ ಧರ್ಮರಾಜ ಸ್ವಾಮಿ ದೇವಸ್ಥಾನ ರಸ್ತೆ, OTC ರಸ್ತೆ ಅಂತ ಹೇಳ್ತೀವಿ, ಆಮೇಲೆ ಮಾರ್ಕೆಟು, ಪೊಲೀಸ್ ರಸ್ತೆ, ಆಮೇಲೆ ಕಾಟನ್ಪೇಟೆ ಮುಖ್ಯ ರಸ್ತೆ, ಆಮೇಲೆ ಮಸ್ತಾನ್ ಸಾಬ್ ದರ್ಗಾ ಅಂತಿದೆ, ಅಲ್ಲಿ ಸುತ್ತಮುತ್ತಲಿನ ದೇವಸ್ಥಾನಗಳು, ಅಣ್ಣಮ್ಮ ದೇವಸ್ಥಾನ, ಆಮೇಲೆ ಕಿಲಾರಿ ರೋಡ್ ಮೂಲಕ ಮತ್ತೆ ಅವೇಂದ್ರ ರೋಡು, ಮತ್ತೆ ನಮ್ಮ ಕುಂಬಾರಪೇಟೆ, ತಿಗಲಪೇಟೆ, ಕಬ್ಬನಪೇಟೆ, ಈ ಇಷ್ಟು ಮಾತ್ರ ತಾಯಿ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲರಿಗೂ ಕೂಡ ಆ ತಾಯಿ ತನ್ನ ಆಶೀರ್ವಾದವನ್ನ ಕೊಡ್ತಕ್ಕಂಥದ್ದು ಎಲ್ಲರೂ ಕೂಡ ಕಾಣಿಸ್ಕೊಳ್ತಾಳೆ.